ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಅಂಚೆಯ ಮೊದಲ 3 ಹೂಡಿಕೆ ಸ್ಕೀಮ್ಗಳ ಕುರಿತು ಮಾಹಿತಿ ನೀಡಿದ್ದೇವೆ. ಅಂಚೆಯ ಇನ್ನು ಕೆಲವು ಹೂಡಿಕೆ ಯೋಜನೆಗಳ ಕುರಿತಾದ ಮಾಹಿತಿ ಇಲ್ಲಿದೆ. 4ನೇದಾಗಿ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್. ಪೋಸ್ಟ್ ಆಫೀಸ್ ಟೈಮ್ ಠೇವಣಿ ಇದು ಹೂಡಿಕೆಯ ವಿಭಿನ್ನ ಆಯ್ಕೆಗಳನ್ನು ಹೊಂದಿದೆ. ಫಲಾವಧಿ ಆಧಾರದ ಮೇಲೆ ಬಡ್ಡಿ ದರವು ನೀಡಲಾಗುತ್ತದೆ. ಪ್ರಸ್ತುತ ಅನ್ವಯವಾಗುವ ಬಡ್ಡಿ ದರ ಹೀಗಿದೆ: 1 ವರ್ಷದ ಠೇವಣಿಗೆ 6.9%, 2 ವರ್ಷಗಳ ಸಮಯ ಠೇವಣಿಗೆ 7%, 3 ವರ್ಷದ ಠೇವಣಿಗೆ 7.1%, 5 ವರ್ಷಗಳಿಗೆ ಠೇವಣಿ 7.5% ಬಡ್ಡಿ ನೀಡುತ್ತದೆ. ಹೂಡಿಕೆ ಮಾಡಬಹುದಾದ ಕನಿಷ್ಠ ಮೊತ್ತ 1,000 ರೂಪಾಯಿ. ಇದಕ್ಕೂ ಯಾವುದೇ ಗರಿಷ್ಠ ಮಿತಿ ಇಲ್ಲ. ಒಬ್ಬರು ಎಷ್ಟು ಖಾತೆಗಳನ್ನು ಬೇಕಾದರೂ ಹೊಂದಬಹುದು. ಖಾತೆಗಳನ್ನು ಸಿಂಗಲ್ ಹೋಲ್ಡಿಂಗ್ ಅಥವಾ ಜಂಟಿ ಹೋಲ್ಡಿಂಗ್ ಮಾದರಿಯಲ್ಲಿ ತೆರೆಯಬಹುದು. ಅಪ್ರಾಪ್ತರು ಖಾತೆ ತೆರೆಯಬಹುದು. ಭಾರತದಾದ್ಯಂತ ಒಂದು ಅಂಚೆ ಕಚೇರಿಯಿಂದ ಇನ್ನೊಂದು ಅಂಚೆ ಕಚೇರಿಗೆ ಈ ಖಾತೆಗಳನ್ನು ವರ್ಗಾಯಿಸಬಹುದು. 5 ವರ್ಷಗಳ ಪೋಸ್ಟ್ ಆಫೀಸ್ ಟೈಮ್ ಠೇವಣಿಯಲ್ಲಿ ಮಾಡಿದ ಹೂಡಿಕೆಗೆ ತೆರಿಗೆ ಬೀಳೋದಿಲ್ಲ, ಆದರೆ ಬಡ್ಡಿ ದರಕ್ಕೆ ತೆರಿಗೆ ನೀಡಬೇಕು. 5ನೇದಾಗಿ ಕಿಸಾನ್ ವಿಕಾಸ್ ಪತ್ರ. ಕಿಸಾನ್ ವಿಕಾಸ್ ಪತ್ರವು ವಾರ್ಷಿಕವಾಗಿ 7.5% ಬಡ್ಡಿ ದರವನ್ನ ನೀಡುತ್ತದೆ. ಹೂಡಿಕೆ ಮಾಡಿದ ಮೊತ್ತವು ಪ್ರತಿ 115 ತಿಂಗಳಿಗೊಮ್ಮೆ ದ್ವಿಗುಣಗೊಳ್ಳುತ್ತದೆ. ಈ ಹೂಡಿಕೆಯು ಕನಿಷ್ಠ ಮಿತಿ 1,000 ರೂಪಾಯಿ ಆಗಿದೆ. ಗರಿಷ್ಠ ಮಿತಿ ಇಲ್ಲ. 2.5 ವರ್ಷಗಳ ಹೂಡಿಕೆ ಅಂದರೆ 2.5 ವರ್ಷಗಳ ಹೂಡಿಕೆಯ ನಂತರ ಎನ್ಕ್ಯಾಶ್ಮೆಂಟ್ ಸೌಲಭ್ಯವನ್ನ ನೀಡುತ್ತದೆ. ಹೂಡಿಕೆ ಮಾಡಿದ ಮೂಲ ಮೊತ್ತದ ಮೇಲೆ ಯಾವುದೇ ತೆರಿಗೆ ಕಡಿತವಿಲ್ಲ ಮತ್ತು ಕೆವಿಪಿ ಮೇಲಿನ ಬಡ್ಡಿಯೂ ಸಹ ತೆರಿಗೆಗೆ ಒಳಪಡುತ್ತದೆ. ಆದ್ದರಿಂದ ಕಿಸಾನ್ ವಿಕಾಸ್ ಪತ್ರ ಯೋಜನೆಯು ತೆರಿಗೆ ಪರಿಣಾಮಕಾರಿಯಲ್ಲ. 6ನೇದಾಗಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ ಕನಿಷ್ಠ ಪ್ರವೇಶ ವಯಸ್ಸು 50 ವರ್ಷಗಳಿಗಿಂತ ಹೆಚ್ಚು. 55 ವರ್ಷಗಳ ನಂತರ ಸ್ವಯಂ ಪ್ರೇರಿತ ನಿವೃತ್ತಿ ಪಡೆದ ಯಾರಾದರೂ ನಿವೃತ್ತಿ ಪ್ರಯೋಜನಗಳನ್ನು ಪಡೆದ 1 ತಿಂಗಳೊಳಗೆ ಈ ಖಾತೆಯನ್ನು ತೆರೆಯಬಹುದು. ಅಂತಹ ಸಂದರ್ಭಗಳಲ್ಲಿ ಹೂಡಿಕೆ ಮಾಡಿದ ಮೊತ್ತವು ನಿವೃತ್ತಿಯ ಸಮಯದಲ್ಲಿ ಪಡೆದ ಕಾರ್ಪಸ್ ಮೌಲ್ಯವನ್ನು ಮೀರಬಾರದು. ಒಬ್ಬ ವ್ಯಕ್ತಿಯು ತನ್ನ ಹೆಸರಿನಲ್ಲಿ ಅಥವಾ ತನ್ನ ಸಂಗಾತಿಯೊಂದಿಗೆ ಜಂಟಿಯಾಗಿ ಖಾತೆಗಳನ್ನು ಹೊಂದಬಹುದು. ಪ್ರಸ್ತುತ ನೀಡಲಾಗುವ ಬಡ್ಡಿ ದರವು ವಾರ್ಷಿಕ 8.2% ಆಗಿದ್ದು, ಪ್ರತಿ ತ್ರೈಮಾಸಿಕದ ಮೊದಲ ಕೆಲಸದ ದಿನದಂದು ಪಾವತಿಸಬೇಕಾಗುತ್ತೆ. ಠೇವಣಿಯು 5 ವರ್ಷಗಳ ಮುಕ್ತಾಯ ಅವಧಿ ಹೊಂದಿದೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯು ಖಾತೆಯನ್ನು ತೆರೆದ ದಿನಾಂಕದ ನಂತರ ಯಾವುದೇ ಸಮಯದಲ್ಲಿ ಠೇವಣಿಗಳನ್ನು ಅಕಾಲಿಕವಾಗಿ ಹಿಂಪಡೆಯಲು ಅವಕಾಶವಿದೆ. ಆದರೆ ಅಂತಹ ಸಂದರ್ಭಗಳಲ್ಲಿ ದಂಡಗಳು ಅನ್ವಯವಾಗುತ್ತೆ. ಇತ್ತೀಚಿನ ಸರ್ಕಾರಿ ನಿಯಮಗಳ ಪ್ರಕಾರ ಹೂಡಿಕೆಯು 1 ವರ್ಷದ ಅವಧಿ ಮುಗಿಯುವ ಮೊದಲು ಎಸ್ಸಿಎಸ್ಎಸ್ ಖಾತೆಯನ್ನು ಮುಚ್ಚಿದ್ರೆ ಠೇವಣಿ ಮೊತ್ತದ 1% ಕಡಿತಗೊಳಿಸಲಾಗುತ್ತೆ. ಇಲ್ಲಿ ಮೊತ್ತಕ್ಕೆ ತೆರಿಗೆ ವಿಧಿಸಬಹುದಾಗಿದೆ. ಆದರೆ 1 ವರ್ಷದಲ್ಲಿ ಬಡ್ಡಿಯ ಮೊತ್ತವು 10,000 ರೂಪಾಯಿ ಮೀರಿದರೆ ತೆರಿಗೆಯನ್ನ ವಿನಾಯಿತಿ ದೊರೆಯುತ್ತೆ. ಇವಿಷ್ಟು ಅಂಚೆಯ 3 ಪ್ರಮುಖ ಹೂಡಿಕೆ ಯೋಜನೆಗಳ ವಿವರಣೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಉಳಿದ ಸ್ಕೀಮ್ಗಳ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ಇದು 1 ಟಿವಿ.